ಹಾಯ್ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ಮೊದಲನೇ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಇದು ಬೆಳಗ್ಗೆ ನಾನು ಬ್ರೌನ್ ಗಸಿ ಹಾಗೂ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ನೀವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಿ ಅಂತ ಹೇಳಿ. ನಾನು ಈ ರೀತಿಯಾಗಿ ಅಕ್ಕಿ ಹುಡಿಗೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಈ ರೀತಿ ಅಂದರೆ ಹಳೆ ರೀತಿಯಲ್ಲಿ ನಾನು ಆ ರೀತಿಯ ಕಾವಲಿಯಲ್ಲಿ ನಾನು ರೊಟ್ಟಿ ಮಾಡ್ತೀನಿ. ನನ್ನ ಮಗಳಿಗೆ, ಎರಡನೇ ಮಗಳಿಗೆ ತುಂಬಾ ಇಷ್ಟ ಈ ರೀತಿ ಬ್ರೌನ್ ಕರಿ ಹಾಗೂ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಅವಳೊಂದ್ 2-3 ತಿಂತಾಳೆ. ಅವಳ ಫೇವ್ರೆಟ್ ಫುಡ್ ಇದು. ಏನಾದ್ರೂ ಬ್ರೌನ್ ಏನಾದ್ರೂ ತಗೊಂಡ್ ಬಂದ್ರೆ ಅವಾಗ್ಲೇ ಹೇಳ್ತಾಳೆ, ಅಮ್ಮ ಅಕ್ಕಿ ರೊಟ್ಟಿ ಮಾಡಮ್ಮ ಅಂತ. ಹಾಗಾಗಿ ನಾನು ಬೆಳಗ್ಗೆನೆ ಅಕ್ಕಿ ರೊಟ್ಟಿ ಮಾಡಿದೆ. ಹಾಗೂ ಇವತ್ತು ನನ್ನ ಹಸ್ಬೆಂಡ್ ದುಬೈಯಿಂದ ಒಂದು ಪಾರ್ಸೆಲ್ ಕಳಿಸಿದ್ರು. ಅಂದ್ರೆ ನನ್ನ ಮಕ್ಳು ಚಾಕ್ಲೇಟ್ಸ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಬರೋರ ಹತ್ರ ಒಂದು ಪಾರ್ಸೆಲ್ ಕಳಿಸಿದ್ರು. ಬನ್ನಿ ನಾವು ಏನು ಅಂತ ನೋಡೋಣ, ಇದನ್ನ ಓಪನ್ ಮಾಡಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂದ್ರೆ ನನಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ, ಹಾಗೂ ನನ್ನ ಮಕ್ಳಿಗೂ ಇಷ್ಟ. ಚಾಕ್ಲೇಟ್ ಅಂದ್ರೆ ಎಲ್ರಿಗೂ ಇಷ್ಟನೇ. ಅಂದ್ರೆ ಔಟ್ ಆಫ್ ಕಂಟ್ರಿ ಚಾಕ್ಲೇಟ್ಸ್, ಇಂಪೋರ್ಟೆಡ್ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ವೆರಿ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ನೋಡೋಣ ನಾವು ಇದನ್ನ ಓಪನ್ ಮಾಡಿ ಯಾವ ರೀತಿ ಚಾಕ್ಲೇಟ್ಸ್ ಎಲ್ಲ ಇದೆ ಅಂತ. ಇದರಲ್ಲಿ ಫುಲ್ ಆಫ್ ಚಾಕ್ಲೇಟ್ಸ್ ಇರೋದು, ಬೇರೆ ಏನ್ ಪಾರ್ಸಲ್ ಅಲ್ಲಿ ಬೇರೆ ಏನ್ ವಸ್ತುನೇ ಇಲ್ಲ. ಸಪ್ರೇಟ್ ಆಗಿ ಎಲ್ಲ ಚಾಕ್ಲೇಟ್ಸ್ ಇರೋದು. ಬನ್ನಿ ಏನು ಅಂತ ನಾವು ಓಪನ್ ಮಾಡಿ ನೋಡೋಣ. ಇದು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಯಾವಾಗ್ಲೂ ನಾನು ಮನಿ ಸೇವಿಂಗ್ಸ್ ಇದು ಮಾತ್ರ ಹಾಕ್ತಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಮನಿ ಸೇವಿಂಗ್ಸ್ ಅನ್ನ ಹಾಕ್ತೀನಿ. ಅದೇ ರೀತಿಯಾಗಿ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಈ ವಿಡಿಯೋದಲ್ಲೂ ಕೂಡ ಇದೆ, ಈ ವ್ಲಾಗ್ ಅಲ್ಲೇ ಇದೆ, ನಾನು ಕಂಟಿನ್ಯೂ ಹಾಕಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಈ ಪಾರ್ಸೆಲ್ ಓಪನ್ ಮಾಡೋಣ. ನಂದು ತಿಂಡಿ ಎಲ್ಲ ತಿಂದಾದ್ಮೇಲೆ ಈ ಪಾರ್ಸೆಲ್ ಅನ್ನ ಯಾವಾಗ ಓಪನ್ ಮಾಡ್ಬೇಕು ಅಂತ ಎಕ್ಸೈಟ್ ಆಗಿ ಕಾಯ್ತಿದ್ದೆ. ಅಂದ್ರೆ ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ಈ ಪಾರ್ಸೆಲ್ ಬಂತು, ತಂದ್ಕೊಟ್ರು ಒಬ್ರು. ಹಾಗಾಗಿ ಮಕ್ಳಿರುವಾಗ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ತುಂಬಾ ಇದ್ರಲ್ಲಿ ಚಾಕ್ಲೇಟ್ಸ್ ಇರೋದ್ರಿಂದ ಅವರು ಚಾಕ್ಲೇಟ್ಸ್ ಅನ್ನ ಹೆಚ್ಚಾಗಿ ಎಲ್ಲ ನನ್ಗೆ ಅದ್ ಬೇಕು ಇದ್ ಬೇಕು ಅಂತ ಹೇಳಿ ಎಲ್ಲಾನು ಎತ್ತಿರ್ತಾರೆ ಅವರು. ಹಾಗಾಗಿ ನಾನು ಎಲ್ಲಾ ಚಾಕ್ಲೇಟ್ಸ್ ಇದನ್ನ ನೋಡಿ, ಸಣ್ಣ ಸಣ್ಣದು ವೇಫರ್ಸ್, ಇದೊಂದು ಪ್ಯಾಕೆಟ್ ಬರುತ್ತೆ, ಅದನ್ನ ಓಪನ್ ಮಾಡಿ ಹಾಗೆ ಒಂದು ಕವರ್ ಅಲ್ಲಿ ಹಾಕಿ ಒಟ್ಟಿಗೆ ಕಳ್ಸಿದ್ದಾರೆ. ಅಂದ್ರೆ ಬೇರೆ ಅದರದ್ದು ಕವರ್ ಎಲ್ಲ ಸಪ್ರೇಟ್ ಆಗುವಾಗ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದೊಂದು 3-3.5 kg ಅಷ್ಟು ಚಾಕ್ಲೇಟ್ಸ್ ನೋಡಿ. ವೇಫರ್ ಹಾಗೂ ನನ್ನ ಮಕ್ಕಳಿಗೆ ಕಿಂಡರ್ ಜಾಯ್, ಇದು ಹಲೋ ಪಾಂಡಾ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದರದ್ದು ಶೇಪ್ ಕೂಡ ಹಾಗೆ ಪಾಂಡಾ ಶೇಪ್ ಇರುತ್ತೆ ಬಿಸ್ಕೆಟ್ಸ್. ಅದರ ಒಳಗಡೆ ಚಾಕ್ಲೇಟ್ ಇದು ಕ್ರೀಮ್ಸ್ ಇರುತ್ತೆ. ಮಕ್ಕಳಿಗಂತೂ ಅದು ಆಟ ಆಡಿ ತಿನ್ಬೋದು, ಅಷ್ಟು ಕ್ಯೂಟ್ ಆಗಿರುತ್ತೆ. ಸಣ್ಣ ಸಣ್ಣ ಪಾಂಡದ ಶೇಪ್ ಅಲ್ಲಿ ಬಿಸ್ಕೆಟ್ಸ್ ಇರುತ್ತೆ ನೋಡಿ. ಎಷ್ಟೊಂದು ಚಾಕ್ಲೇಟ್ಸ್ ಇದೆ ಇದರಲ್ಲಿ. ಕಿಂಡರ್ ಜಾಯ್ ತುಂಬಾನೇ ಇದೆ, ಒಂದು 10-12 ಕಿಂಡರ್ ಜಾಯ್ಸ್ ಇದೆ. ಇದೇನಾದ್ರೂ ಮಕ್ಕಳ ಎದುರುಗಡೆ ಈ ರೀತಿ ಓಪನ್ ಮಾಡಿದ್ರೆ ಅವರಂತೂ ಬಿಡ್ಲಿಕ್ಕಿಲ್ಲ. ಇದು ಹೊಸದಾಗಿ ಏನೋ ಒಂದು ಕಳಿಸಿದ್ದಾರೆ, ಅಂದ್ರೆ ಕುಕೀಸ್ ಟೈಪ್ ಅಲ್ಲಿ ಬಿಸ್ಕೆಟ್ಸ್ ಆಗಿರ್ಬೋದು, ವೇಫರ್ ಬಾಲ್, ಮಿಲ್ಕ್ ಚಾಕ್ಲೇಟ್. ಇದು ನಾನು ಇಲ್ಲಿವರೆಗೂ ಟೇಸ್ಟ್ ಮಾಡಿಲ್ಲ. ಅಂದ್ರೆ ನನ್ನ ಹಸ್ಬೆಂಡ್ಗೆ ಕೆಫೆ ಇರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ಚಾಕ್ಲೇಟ್ಸ್ ಅನ್ನೆಲ್ಲ ತಂದು ಕೂಡ ಇಡ್ತಾರೆ. ಹಾಗಾಗಿ ಯಾವುದು ಹೊಸ ಚಾಕ್ಲೇಟ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ತಂದಿಡ್ತಾರೆ. ಅದ್ರಲ್ಲಿ ಏನಾದ್ರೂ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿದ್ರೆ, ಟೇಸ್ಟ್ ತುಂಬಾ ಚೆನ್ನಾಗಿದ್ರೆ ಅದನ್ನು ಊರಿಗೆ ಯಾರಾದ್ರೂ ಬರೋರಿದ್ರೆ ಅವ್ರ ಹತ್ರ ಕೇಳಿ ಕಳಿಸ್ತಾರೆ ಒಂದು ಪಾರ್ಸೆಲ್. ಇದು ನೋಡಿ ಸ್ಟಿಕ್ಕರ್ಸ್ ಹಾಗೂ ಇದು ನ್ಯೂಟೆಲ್ಲಾ, ಇದು ಬಿಸ್ಕೆಟ್ಸ್. ಯಾರಾದ್ರೂ ತಿಂದಿದ್ದೀರಾ, ಅದ್ರ ಟೇಸ್ಟ್ ನೋಡಿದಿರಾ, ತುಂಬಾ ಸಕ್ಕತ್ತಾಗಿದೆ. ನ್ಯೂಟೆಲ್ಲಾ ಇದ್ರು ಮಕ್ಕಳಿಗೆ ನ್ಯೂಟೆಲ್ಲಾ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅದರದೇ ಅದು ಬಿಸ್ಕೆಟ್ ಬಂದಿದೆ. ಹಾಗೂ ಇದು ಬಾಂಟಿ ಚಾಕ್ಲೇಟ್, ಇದು ಕಿಂಡರ್ ಕಾರ್ಡ್ಸ್ ಅಂತ ಹೇಳಿ. ಇದು ನನ್ಗಂತೂ ತುಂಬಾನೇ ಇಷ್ಟ. ಇದು ನಮ್ಮ ಮನೇಲಿ ಎಲ್ಲರದು ಫೇವ್ರೆಟ್, ನನ್ನ ಮಕ್ಳಿಗೂ ಕೂಡ ಅಷ್ಟೇ. ಇದು ನೋಡಿ ಯಾವ ರೀತಿಯಾಗಿದೆ ಅಂತ. ಇದ್ರಲ್ಲಿ ಯಾರಾದ್ರೂ ತಿಂದೆ ಇರೋರು, ಅಂದ್ರೆ ಹಸ್ಬೆಂಡ್ಸ್ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಎಲ್ಲ ಏನಾದ್ರೂ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ರೆ ಇಲ್ಲಿ ಸಿಗ್ಲಿಕ್ಕೆ ಇಲ್ಲದು. ಇದನ್ನ ತರಿಸಿ ನೀವು ಹೇಳಿನಿ. ಅಂದ್ರೆ ಕಿಂಡರ್ ಅವರದ್ದೇ ಇದು ಕಾರ್ಡ್ಸ್. ಇದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಈ ರೀತಿ 2 ಕಾರ್ಡ್ಸ್, ಒಂದ್ ಸೈಡ್ ಅಲ್ಲಿ ವೈಟ್ ಆಗಿರುತ್ತೆ ಹಾಗೂ ಇನ್ನೊಂದ್ ಸೈಡ್ ಅಲ್ಲಿ ನೋಡಿ ಚಾಕ್ಲೇಟ್ ಕಲರ್ ಆಗಿರುತ್ತೆ. ಇದು ನೋಡ್ಲಿಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ. ನೋಡಿ ಒಳಗಡೆ ಕ್ರೀಮಿ ಆಗಿದೆ, ವೈಟ್ ಕ್ರೀಮ್ ಹಾಗೂ ಚಾಕ್ಲೇಟ್ ಕ್ರೀಮ್ ಎರಡು ಕೂಡ ಚಾಕ್ಲೇಟ್ ಮಿಕ್ಸಿ ಆಗಿದೆ ಹಾಗೂ ಕ್ರಂಚಿ ಆಗಿದೆ, ತುಂಬಾ ಟೇಸ್ಟಿ ಇದೆ. ನಾನಂತೂ ಓಪನ್ ಮಾಡಿದಾಗ್ಲೇ ಅವಾಗ್ಲೇ ಒಂದನ್ನ ತಿನ್ಬಿಟ್ಟೆ ನೋಡಿ.
ಒಳಗಡೆ ತುಂಬಾ ಕ್ರೀಮ್ ಇದೆ, ಮೇಲೆ ಕ್ರಂಚಿ ಆಗಿದೆ, ಸಖತ್ ಸಖತ್ ಟೇಸ್ಟಿ ಇದೆ. ಇದು ಯಾರು ತಿಂದ್ರು ಅವರದು ಫೇವ್ರೆಟೇ ಆಗುತ್ತೆ. ಇದು ಒಂದೊಂದು ಎರಡೆರಡು ಸಿಕ್ಕಿದ್ರೆ ಯಾರಿಗೂ ಸಾಕಾಗ್ಲಿಕ್ಕಿಲ್ಲ. ಒಂದು 4-5 ಬಾಕ್ಸ್ ಏನಾದ್ರು ಸಿಕ್ಕಿದ್ರೆ ಖುಷಿ ಆಗ್ಬೋದು ಅಷ್ಟೇ. ತುಂಬಾ ಚಾಕ್ಲೇಟ್ಸ್ ಇದೆ ನೋಡಿ, ಕಿಂಡರ್ ಕಾರ್ಡ್. ಯಾರಾದ್ರೂ ಹಸ್ಬೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಆ ರೀತಿ ಇದು ತರಿಸಿ. ಯಾವ್ದು ಕಿಂಡರ್ ಬೀನು, ಇದು ಕೂಡ ಹಾಗೆ ಸಖತ್ ಟೇಸ್ಟಿ ಆಗಿದೆ. ಇದು ಕೂಡ ನಮ್ಮ ಎಲ್ಲರದು ಫೇವ್ರೆಟ್. ಇದು ವೈಟ್ ಚಾಕ್ಲೇಟ್ ಅಲ್ಲಿ ಕೂಡ ಬರುತ್ತೆ, ಹಾಗೂ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಅಂದ್ರೆ ಬ್ರೌನ್ ಕಲರ್ ಮಿಲ್ಕ್ ಚಾಕ್ಲೇಟ್ ಅಲ್ಲಿ ಕೂಡ ಬರುತ್ತೆ. ಹಾಗೂ ಇದು ಚಿಂಗಮ್. ಇದು ನನ್ನ ಮಗಳು ಹೇಳಿ ತರಿಸಿದ್ದು, ಡ್ಯಾಡಿ ನನ್ಗೆ ಚಿಂಗಮ್ ಬೇಕು ಅಂತ ಹೇಳಿ ತರಿಸಿದ್ದು. ಎಷ್ಟೊಂದು ಬೀನು ಒಂದು 10-12 ಇದೆ. ಮಕ್ಳು ಬರುವುದಕ್ಕಿಂತ ಮುಂಚೆ ಒಂದು ನಾನು ಕೂಡ ಟೇಸ್ಟ್ ನೋಡ್ಬೇಕು, ಅಂದ್ರೆ ಅವ್ರು ಬರುವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಡೈಲಿ ಒಂದೊಂದೇ ನಾನು ಕೊಡ್ತೀನಿ. ಅಂದ್ರೆ ತುಂಬಾ ಚಾಕ್ಲೇಟ್ಸ್ ಒಮ್ಮೆಲೆ ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ, ಹುಳದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವಾಮಿಟಿಂಗ್. ಮತ್ತೆ ವಾಮಿಟಿಂಗ್ ಆದ್ರೆ ಜ್ವರ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾಕ್ಲೇಟ್ ಆದಷ್ಟು ಕಡಿಮೆ ಯೂಸ್ ಮಾಡ್ಬೇಕಾದ್ರೆ, ಯಾವಾಗಾದ್ರೂ ಒಮ್ಮೆ ಅಲ್ಲ. ಮತ್ತೆ ಇದೊಂದು ಕಳ್ಸಿದ್ರು, ಇದು ಏನು ಅಂತ ಹೇಳಿದ್ರೆ ಮೆಕಾಡಮಿಯಾ ಅಂತ. ಇದೊಂಥರ ಮೇಲೆ ಶೆಲ್ ತರ, ಯಾರಾದ್ರೂ ತಿಂದಿದ್ರೆ ಇದು ಹೇಳಿ. ಮೆಕಾಡಮಿಯಾ ಅಂತ ಇದು ಶೆಲ್, ಅದು ಅಂದ್ರೆ ವೆನಿಲಾ ಫ್ಲೇವರ್. ಇದರೊಳಗೆ ಒಂದು ಕೀ ಕೊಟ್ಟಿರ್ತಾರೆ, ಕೀ ಅಂದ್ರೆ ಓಪನರ್ ಅದರದ್ದು. ಒಂಥರ ಒಂದ್ ಸೈಡ್ ಅಲ್ಲಿ ಒಂದು ಹಾಫ್ ಓಪನ್ ಮಾಡಿರ್ತಾರೆ. ಬನ್ನಿ ನಾನು ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ, ಈ ರೀತಿ ಒಂದು ಶೆಲ್ ತರ, ಅದೊಂದ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಓಪನ್ ಮಾಡಿರ್ತಾರೆ ನೋಡಿ. ಅದರೊಳಗೆ 2 ಓಪನರ್ ಇತ್ತು, ಅದರಿಂದ ಈ ರೀತಿಯಾಗಿ ಓಪನ್ ಮಾಡ್ಬೇಕು. ನಾನಿದು ಫಸ್ಟ್ ಟೈಮ್ ನೋಡಿದ್ದು. ಇದ್ರೊಳಗೆ ಒಂಥರ ನಟ್ಸ್ ತರಾನೇ ಇದು. ಇದು ವೆನಿಲಾ ಫ್ಲೇವರ್ ಇದ್ದು ನಟ್ಸ್ ತರಾನೇ ಇದೆ. ಕಾಯದು ಅದು 2 ಭಾಗ ಆಯ್ತು. ಮತ್ತೆ ಶೆಲ್ ಇದು ಯೂಸಿಗಿಲ್ಲ, ಆ ನಟ್ಸ್ ತರ ತಿನ್ಬೇಕು. ಅದೊಂಥರ ವೆನಿಲಾ ಫ್ಲೇವರ್. ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಅಂದ್ರೆ ಅದಕ್ಕಿಂತ ಪಿಸ್ತಾಶಿಯೋ ಮತ್ತೆ ಬಾದಾಮ್, ಕ್ಯಾಶ್ಯೂಸ್ ಅದೆಲ್ಲ ತುಂಬಾ ಟೇಸ್ಟ್ ಇದೆ. ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆದ್ರೂ ತಿನ್ಲಿಲ್ಲ ಅನ್ನೋದಕ್ಕೆ ಒಮ್ಮೆ ತಿಂದು ಟೇಸ್ಟ್ ನೋಡ್ಬೋದು. ಮಕೆಡಮಿಯಾ ಅಂತ ಇದು ಇದರ ಹೆಸರು. ನಟ್ಸ್ ಅದು ನೋಡಿ, ಎಷ್ಟೊಂದು ಚಾಕ್ಲೇಟ್ಸ್ ಇದೆ ನೋಡಿ. ನಂಗೆ ಇದೊಂದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಇದೊಂದು ಮಾತ್ರ. ಮತ್ತೆ ಎಲ್ಲಾನು ತುಂಬಾ ಟೇಸ್ಟಿ ಆಗಿತ್ತು. ಕಿಂಡರ್ ಜಾಯ್ ಮಾತ್ರ ನನಗೆ ಮುಟ್ಲಿಕ್ಕೆ ಇಲ್ಲ, ಅದು ಮಕ್ಳಿದ್ದು. ಅದು ನನ್ನ ಹಸ್ಬೆಂಡ್ ಆಲ್ರೆಡಿ ನನಗೆ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ನಾನಂತೂ ಚಾಕ್ಲೇಟ್ ಬಾಕ, ನಾನ್ ಡೈಲಿ ಒಂದೊಂದು ಅದು ತಿಂತಾ ಇರ್ತೀನಿ. ಇನ್ನು ನೀನ್ ಕೂಡ ಅದನ್ನೆಲ್ಲ ತಿಂದು ಮುಗಿಸ್ಬೇಡ, ಮಕ್ಳಿಗೆ ಒಂದೊಂದು ಕೊಡು ಅಂತ ಹೇಳಿ ಆಲ್ರೆಡಿ ನನಗೆ ಆರ್ಡರ್ ಮಾಡಿ ಇಟ್ಟಿದ್ದಾರೆ. ಇದು ಸ್ನಿಕ್ಕರ್ಸ್. ಇದು ನನಗೆ ಅಷ್ಟೊಂದು ಫೇವ್ರೆಟ್ ಅಲ್ಲ, ಆದ್ರೂ ಏನು ಇಲ್ಲ ಅಂತ ಆಗುವಾಗ ಅದೊಂದೊಂದ್ ಸಲ ಬೇಕಾಗುತ್ತೆ. ಒಂದೊಂದ್ಸಲ ತಿಂತೀನಿ ನಾನು. ಮತ್ತೆ ನನ್ನ ಸಿಸ್ಟರ್ ಇದು ಫೇವ್ರೆಟ್, ಅವಳೇನಾದ್ರೂ ಸಿಕ್ಕಿದ್ರೆ ಅವಳಿಗೆ 1-2 ಎತ್ತಿಟ್ಬಿಟ್ಟು ಕೊಡ್ತೀನಿ. ಹಾಗೂ ಇದನ್ನೆಲ್ಲ ನಾನು ಮತ್ತೆ ನನ್ನ ಮಕ್ಕಳು ತಿನ್ನುದಿಲ್ಲ. ನನ್ನ ಪಕ್ಕದ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಅವರಿಗೂ ಕೂಡ ಒಂದೊಂದು ಕೊಡ್ತೀನಿ ನಾನು. ಹಾಗೂ ನನ್ನ ಅತ್ತೆ ಮಾವ ಅಂದ್ರೆ ಹಸ್ಬೆಂಡ್ ಇದ್ದು ಮಾವ ಹಾಗೂ ಅವರ ವೈಫ್ ಇದ್ದಾರೆ, ಅವರಿಗೂ ಕೂಡ ಕೆಲವೊಂದು ಚಾಕ್ಲೇಟ್ಸ್ ಕೊಡ್ತೀನಿ. ಮತ್ತೆ ಇಲ್ಲಿ ನೆರೆಕರೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಅವರಿಗೆ ಕೂಡ ಕೊಡ್ತೀನಿ. ಯಾರಾದ್ರೂ ಮಕ್ಕಳಿಗೆ ಚಾಕ್ಲೇಟ್ಸ್ ಅಂದ್ರೆ ಇಷ್ಟನೇ ಅಲ್ವಾ. ಹಾಗಾಗಿ ಇದೊಂದು ವೇಫರ್ ಬಾಲ್ ಅಂತ ಮಿಲ್ಕ್ ಚಾಕ್ಲೇಟ್ ಇದ್ದು. ಇದು ನೋಡೋಣ ಯಾವ ರೀತಿ ಇದೆ ಅಂತ, ಇದನ್ನು ಕೂಡ ತೋರಿಸ್ತೀನಿ ಓಪನ್ ಮಾಡಿ. ಚಾಕ್ಲೇಟ್ ಕೊಡೋದು ತುಂಬಾನೇ ಕಂಟ್ರೋಲ್ ಮಾಡ್ತೀನಿ, ಆದ್ರೆ ನನ್ನ ಹಸ್ಬೆಂಡ್ ಮಕ್ಳು ಹೇಳುವಾಗ ಉಂಟಲ್ಲ ಇಷ್ಟೊಂದು ಕಳಿಸ್ತಾರೆ. ಆಗ ಅವ್ರು ಬರುವಾಗ ಕೂಡ ಹಾಗೆ ಎಷ್ಟೊಂದು ಚಾಕ್ಲೇಟ್ಸ್ ತರ್ತಾರೆ. ಏನು ತರದೇ ಇದ್ರು ನಾನು ಅದು ತರಬೇಡಿ ಇದು ತರಬೇಡಿ ಅಂದ್ರೆ, ಮನೆಗೆ ಕೂಡ ಸಾಮಗ್ರಿಗಳೆಲ್ಲ ತರ್ತಾರೆ. ಮನೇಲಿ ಇಡುವುದಕ್ಕೇನೆ ಪ್ಲೇಸ್ ಇರುವುದಿಲ್ಲ. ಹಾಗಾಗಿ ನನ್ಗೆ ಅದೆಲ್ಲ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಏನು ತರ್ಲಿಕ್ಕೆ ಬಿಡುವುದಿಲ್ಲ. ಏನಾದ್ರು ಅಗತ್ಯ ಇದ್ದದ್ದು ಅಲ್ಲಿ ಒಳ್ಳೊಳ್ಳೆ ಬೆಡ್ಶೀಟ್ಸ್ ಎಲ್ಲ, ಇವಾಗ ನೀವು ನೋಡ್ಬೋದು ಈ ಚಾಕ್ಲೇಟ್ಸ್ ಅಡಿಭಾಗದಲ್ಲಿ ನಾನು ಬೆಡ್ಶೀಟ್ ಆಗಿದ್ದೀನಿ. ಇದು ಕೂಡ ನನ್ನ ಹಸ್ಬೆಂಡ್ ದುಬೈಯಿಂದ ತಂದದ್ದು. ತುಂಬಾ ಒಳ್ಳೆ ಕಲರ್, ನನಗೆ ಇಷ್ಟ ಆಗಿದೆ ಈ ಕಲರ್ ಕೂಡ, ಲೈಟ್ ಗ್ರೀನ್ ಆಗಿ. ನೋಡಿ ಈ ಚಾಕ್ಲೇಟ್ ನೋಡಿ, ಒಳಗಡೆ ವೇಫರ್ ಬಾಲ್, ಮೇಲ್ಗಡೆ ಚಾಕ್ಲೇಟ್. ಅದು ಫುಲ್ಲು ಮೆಲ್ಟ್ ಆಗಿತ್ತು. ಅಂದ್ರೆ ಇಲ್ಲಿ ಇವಾಗ ತುಂಬಾ ಬಿಸಿಲು ಇದೆಯಲ್ಲ, ಹಾಗಾಗಿ ಸ್ವಲ್ಪ ಮೆಲ್ಟ್ ಆಗಿತ್ತು. ಅದನ್ನ ಫ್ರಿಜ್ ಅಲ್ಲಿ ಇಡ್ಬೇಕು. ಓಕೆ, ಎಷ್ಟೊಂದು ಚಾಕ್ಲೇಟ್ಸ್ ಇದೆ ನೋಡಿ. ಚಾಕ್ಲೇಟ್ ಇದು ರಾಶಿ. ಮಕ್ಕಳು ಬರುವಾಗ ಇದನ್ನೆಲ್ಲ ಎತ್ತಿಡ್ಬೇಕು. ನನ್ಗೆ ಮೊದಲನೇದಾಗಿ ಎಲ್ಲಾನು ಎತ್ತಿಡ್ಬೇಕು. ನನ್ನ ಸಣ್ಣ ಮಗಳು ಕಂಡ್ರೆ, ಅಂದ್ರೆ 3.5 ವರ್ಷ, ಅವಳು ಚಾಕ್ಲೇಟ್ ಕಂಡ್ರೆ ಅವಳು ಬಿಡ್ಲಿಕ್ಕಿಲ್ಲ.
ಹಾಗಾಗಿ ಎಲ್ಲ ಎತ್ತಿಟ್ಟು ಡೈಲಿ ಒಂದೊಂದೇ ಕೊಡ್ಬೇಕಷ್ಟೇ. ನನ್ ದೊಡ್ಡಿಬ್ರು ಮಕ್ಳಿದ್ದಾರೆ, ಅವ್ರಿಗೇನಾದ್ರು ಸ್ಕೂಲ್ಗೆ ಸ್ನಾಕ್ಸ್ಗೆ ಏನಾದ್ರು ಅವರು ಸ್ನಾಕ್ಸ್ಗೆ ತಗೊಂಡು ಹೋಗುವಾಗ ಅವರ ಫ್ರೆಂಡ್ಸ್ಗೂ ಕೂಡ ತಗೊಂಡು ಹೋಗ್ತಾರೆ. ಈ ಚಾಕ್ಲೇಟ್ಸ್ಗಳನ್ನೆಲ್ಲ ಇವಾಗ ತೆಗ್ದಿಡೋಣ. ಅಂದ್ರೆ ನಾನಿದೊಂದು ಇವಾಗ ಬಟ್ಲಲ್ಲಿ ದೊಡ್ಡದೊಂದು ಪ್ಯಾನ್ ಇದೆ, ಅದರಲ್ಲಿ ಹಾಕಿರ್ತೀನಿ. ಅಂದ್ರೆ ಮಕ್ಳು ಇವಾಗ ಕಂಡ್ರೆ ಎಲ್ಲಾನು ಒಟ್ಟೊಟ್ಟಿಗೆ ತಿಂತಾರೆ, ಮತ್ತೆ ಹೊಟ್ಟೆ ಎಲ್ಲ ಹಾಳಾಗ್ಬೋದು. ಹಾಗಾಗಿ ನಾನು ಒಂದೊಂದೇ ಕೊಡ್ತೀನಿ ದಿವಸಕ್ಕೆ. ಸ್ನಾಕ್ಸ್ಗೆ ಏನಾದ್ರು ಸ್ಕೂಲ್ಗೆ ಹೋಗುವಾಗ ಸ್ನಾಕ್ಸ್ಗೆಲ್ಲ ಕೊಡ್ತೀನಿ. ಮತ್ತೆ ಎಲ್ಲಾನು ಮಕ್ಕಳಿಗೆ ಕೊಡುದಿಲ್ಲ, ಪಕ್ಕದ ಮನೆ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಕೊಡ್ತೀನಿ. ಹಾಗೂ ನನ್ನ ಸಿಸ್ಟರ್ ಮಕ್ಕಳಿಗೆ ಎಲ್ಲ ಕೊಡ್ತೀನಿ. ಇಲ್ಲಿ ಹತ್ರದಲ್ಲೇ ಇದ್ದಾರೆ. ಮತ್ತೆ ನನ್ನ ಹತ್ರ ಅತ್ತೆ ಮಾವ ಇದ್ದಾರೆ. ಅತ್ತೆ ಮಾವ ಅಂದ್ರೆ ನನ್ನ ಹಸ್ಬೆಂಡ್ ಇದ್ದು ಮಾವ ಹಾಗೂ ಅವರ ವೈಫ್, ಅವರಿಗೂ ಕೂಡ ಕೊಡ್ತೀನಿ. ಎಲ್ಲಾನು ಮಕ್ಕಳಿಗೆ ಕೊಟ್ರೆ ಆಗ್ಲಿಕ್ಕಿಲ್ಲ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಲೋ ಪಾಂಡ. ಇದು ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮಕ್ಯಾಡಮಿಯಾ ಶೆಲ್, ಇದು ಶೆಲ್ ಒಳಗಡೆ ಒಂದು ಕಾಯಿ ತರ ಇರುತ್ತೆ, ವೆನಿಲಾ. ಅದು ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಾಕೆಲ್ಲ ತುಂಬಾ ಇಷ್ಟ ಆಗಿದೆ. ಇದಂದ್ರೆ ಫಸ್ಟ್ ಟೈಮ್ ಕಳ್ಸಿದೆ. ಅಂದ್ರೆ ನಾವು ಯಾವುದು ಕೂಡ ತಿಂದೇ ಇರಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಇವರದ್ದು ಕೆಫೆ ಇದೆ ನನ್ನ ಹಸ್ಬೆಂಡ್ ಇದ್ದು. ಹಾಗಾಗಿ ಅಲ್ಲಿ ಎಲ್ಲಾ ಟೈಪ್ ಇದೆ ಚಾಕ್ಲೇಟ್ಸ್ ಎಲ್ಲ ತಂದಿರ್ತಾರೆ. ಹೊಸದಾಗಿ ಏನಾದ್ರೂ ಚಾಕ್ಲೇಟ್ಸ್ ಬಂದ್ರೆ ಅದನ್ನ ನಮ್ಗೆ ಯಾರಾದ್ರೂ ಊರಿಗೆ ಬರುವವರಿದ್ರೆ ಅವ್ರ ಜೊತೆ ಕಳಿಸ್ತಾರೆ. ಇದೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ, ಇಷ್ಟು ದೊಡ್ಡ ಪ್ಯಾನ್ ಅಲ್ಲಿ ಇದು ಫುಲ್ ಆಯ್ತು. ಎಲ್ಲ ಇಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನೋಡಿ, ಒಂದು ಪ್ಯಾನ್ ಫುಲ್ ಚಾಕ್ಲೇಟ್ಸ್ ಇದೆ. ಹಾಗೂ ಇದೆಲ್ಲ ಇಡ್ಲಿಕ್ಕೆ ಇನ್ನು ಬೇರೆ ಒಂದು ಕವರ್ ಅಲ್ಲಿ ಇಟ್ಟಿರ್ಬೇಕಷ್ಟೇ. ಇವಾಗ ಇದು ಸೈಡ್ ಅಲ್ಲಿ ಇರ್ಲಿ. ಇವಾಗ ನಾನು ಮನಿ ಸೇವಿಂಗ್ ಮಾಡ್ತೀನಿ. ಟೈಮ್ ಆಯ್ತು, ಊಟನೂ ಕೂಡ ಮಾಡಿಲ್ಲ ಇನ್ನು ಕೂಡ. ಓಕೆ, ನಾನಿವಾಗ ಮನಿ ಸೇವಿಂಗ್ ಮಾಡ್ತೀನಿ. ಅದು ಚಾಕ್ಲೇಟ್ಸ್ ಅಲ್ಲೇ ಇರ್ಲಿ. ಒಂದ್ ನಿಮಿಷ ಸೆಟ್ ಮಾಡ್ತೀನಿ ನಾನು. ಓಕೆ, ಇದು ನಮ್ದು ಸ್ಕೆಚ್ ಪೆನ್ ಮಾರ್ಕ್ ಮಾಡ್ಲಿಕ್ಕೆ. ಹಾಗೆ ಇದು ನಂದು ಕಾಯಿನ್ ಇದು ನಂದು ಅಮೌಂಟ್ ಇಡ್ಲಿಕ್ಕೆ, ಕ್ಯಾಶ್ ಇಡ್ಲಿಕ್ಕೆ. ಆಲ್ರೆಡಿ ನಾನು ಲಾಸ್ಟ್ ಪೌಚ್ ಅಲ್ಲಿ ಈ ವೀಕ್ ಇದ್ದು ನಾನು ಕ್ಯಾಶ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಕಾಯಿನ್ಸ್ ಕೂಡ ಇದೆ. ಕೆಲವೊಂದು ಕಾಯಿನ್ಸ್ ಇದೆ. ₹10 ನೋಟ್ಸ್ ಎಲ್ಲ ಫ್ರಂಟ್ ಅಲ್ಲಿ ಇರ್ತೀನಿ ನಾನು. ಹಿಂದ್ಗಡೆಯಿಂದ ಇಡ್ತಾ ಬರ್ತೀನಿ, ಹಾಗಾಗಿ ಇದು ಸ್ವಲ್ಪ ಅಡ್ಡ ಆಗುತ್ತೆ. 200 ಇದ್ದು ಲಾಸ್ಟ್ ಅಲ್ಲಿ ಇಡ್ತೀನಿ. ಇದು 100s ಇದ್ದು. $50, ಇದಿಷ್ಟು 20s ಹಾಗೂ ಇಷ್ಟು 10s. ಇದಿಷ್ಟು ಈ ವೀಕ್ ಇದ್ದು ನಂದು ಕ್ಯಾಶ್ ಮನಿ ಸೇವಿಂಗ್ ಸ್ಟಫ್ ಮಾಡ್ತೀನಿ ನಾನು. ನೀವು ನೋಡಿರ್ಬಹುದು ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಮನಿ ಇದೇ ರೀತಿ ಸೇವಿಂಗ್ಸ್ ಮಾಡಿ, ಇಷ್ಟ ಆದವರು ಇದೇ ರೀತಿ ಸೇವಿಂಗ್ಸ್ ಮಾಡಿ. ಒಂಥರ ಖುಷಿ ಆಗುತ್ತೆ ಈ ತರ ಮನಿ ಸೇವಿಂಗ್ಸ್ ಮಾಡ್ಲಿಕ್ಕೂ. ಹಾಗೂ ತುಂಬಾ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಬನ್ನಿ, ಇದು ಫಸ್ಟ್ಗೆ ಇದರಲ್ಲಿ ಕಾಯಿನ್ಸ್ ಎಷ್ಟು ಅಂತ ಈ ವೀಕ್ ಇದ್ದು ನಾವು ನೋಡೋಣ. 5, 10, 15, 20, 25, 27, 28, 30, 32, 34, 36, 38, 39. ಈ ವೀಕ್ ಅಲ್ಲಿ ನಂದು 39 ರೂಪೀಸ್ ಸೇವ್ ಆಗಿದೆ ಕಾಯಿನ್ಸ್ ಅಲ್ಲಿ. ಇದನ್ನೆಲ್ಲ ನಾನು
ಈ ಹುಂಡಿಗೆ ಹಾಕಿರ್ತೀನಿ. ಕಾಯಿನ್ಸ್ ಯಾಕೆ ಇದಕ್ಕೆ ಹಾಕಿರ್ತೀನಿ ಅಂತ ಹೇಳಿದ್ರೆ, ಇದು ತುಂಬಾ ಆಗುವಾಗ ಒಂದು ದೊಡ್ಡ ಅಮೌಂಟ್ ನಮ್ ಕೈ ಸೇರುತ್ತೆ. ಇವಾಗೊಂದು ಇಷ್ಟ ಆಗಿದೆ ಇದರಲ್ಲಿ ನೋಡ್ಬೋದು, ಆದ್ರೆ ಅಷ್ಟಾಗಿಯೇ ತುಂಬಾ ಭಾರ ಇದೆ, ತುಂಬಾ ಭಾರ ಇದೆ ಇದು. ಓಕೆ, ಇವಾಗ ನಾನು ನಂದು ಫಸ್ಟ್ ಮನಿ ಸೇವ್ ಮಾಡ್ಲಿಕ್ಕೆ ನೋಡೋಣ. ಇದು ನಂದು ಸ್ಕೆಚ್ ಪೆನ್. ಇದು ನಾನು ಮೀಶೋದಿಂದ ತರಿಸಿದ್ದೀನಿ. ಅಂದ್ರೆ ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಡ್ರಾಯಿಂಗ್ಸ್ಗೆ ಎಲ್ಲ ತುಂಬಾ ಒಳ್ಳೇದಿದೆ. ನೋಡ್ಬೋದು, ಇದು ಒಂದ್ ಸೈಡ್ ಅಲ್ಲಿ ಫೈನ್ ಪಾಯಿಂಟ್ ಆದ್ರೆ ಇನ್ನೊಂದು ನೋಡಿ ಎಷ್ಟು ದಪ್ಪ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಕಲರ್ಸ್ ಇದೆ ನೋಡಿ, ತುಂಬಾ ಕಲರ್ಸ್ ಇದೆ. 40 ಅಬೌವ್ 48, ಓಕೆ 48 ಕಲರ್ಸ್ ಇದೆ. ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ, ನೋಡ್ಬೋದು ನೀವು. ನಾನು ಲಿಂಕ್ ಅನ್ನ ಹಾಕಿರ್ತೀನಿ, ಇಷ್ಟ ಆದವರು ಪರ್ಚೇಸ್ ಮಾಡಿ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಎಲ್ಲ. ಓಕೆ, ಫಸ್ಟ್ ಒನ್ ನಾನು ಇವಾಗ ಮನಿ ಸೇವ್ ಮಾಡ್ತೀನಿ. ಫಸ್ಟ್ ಒನ್ ಈ ಸ್ಟಿಕ್ಕರ್ ಅನ್ನ ನಾನು ತೆಗಿತೀನಿ. ಫಸ್ಟ್ ಒನ್ ಎಷ್ಟು ಅಮೌಂಟ್ ಅಂತ ನೋಡೋಣ. 50 ರುಪೀಸ್. ಇದರಲ್ಲಿ ಎಂಟಿ ಪ್ಲೇಸ್ ಅಲ್ಲಿ ನಾನು ಸ್ಟಿಕ್ ಮಾಡ್ತೀನಿ. ಹಾಗೂ ಇನ್ನೆರಡು ಇದೆ, ಇದರಲ್ಲಿ ಒಂದು ತಗೊಳ್ತೀನಿ. 100 ಅಂದ್ರೆ 150 ರುಪೀಸ್. 150 ರುಪೀಸ್ ಸೇವ್ ಆಯ್ತು. ಇನ್ನು ಇದರಲ್ಲಿ ಒಂದು ಮಾತ್ರ ಉಳಿತಾಯ ಆಗಿದೆ, ಅಂದ್ರೆ 150 ರುಪೀಸ್ ಅನ್ನ ನಾನು ಇದರಲ್ಲಿ ಇವಾಗ ಸೇವ್ ಮಾಡ್ತೀನಿ. 150. ಇವಾಗ ಇದರಲ್ಲಿ ನಾನು ಲಾಸ್ಟ್ ವೀಕ್ ಇಂದ ಇದು ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನಿ ಸೇವಿಂಗ್ ಅನ್ನ. ಇದರಲ್ಲಿ ಇವಾಗ ಟೋಟಲ್ ಆಗಿ 100, 200, 300, 350 ರುಪೀಸ್ ಮನಿ ಸೇವಿಂಗ್ ಆಗಿದೆ. ನೀವು ಕೂಡ ಇದೇ ರೀತಿ ಸೇವಿಂಗ್ಸ್ ಮಾಡಿ, ಹಣನ ಸುಮ್ಮನೆ ವ್ಯರ್ಥ ಖರ್ಚು ಮಾಡಬೇಡಿ. ಹಾಗೂ ನೆಕ್ಸ್ಟ್ ಒನ್ ಇದರಲ್ಲಿ ನಾನಿವಾಗ 150 ಹಾಗೂ 50 ಟೋಟಲ್ ಆಗಿ 200 ಸೇವ್ ಮಾಡ್ತೀನಿ. ಬನ್ನಿ ಕಲರ್ ಮಾಡೋಣ ಇದಕ್ಕೆ. ನಾನು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಫಿಫ್ಟಿ ಹಾಗೂ 150, 200 ನಾನಿವಾಗ ಇದಕ್ಕೆ ಸೇವ್ ಮಾಡ್ತೀನಿ. 200. ಇವಾಗ ಇದರಲ್ಲಿ ಟೋಟಲ್ ಆಗಿ 300 ಆಗಿದೆ. ಓಕೆ, 300 ಅಮೌಂಟ್ ಸೇವ್ ಆಗಿದೆ. ನಂದು ಗ್ರೋಸರೀಸ್ ಅಲ್ಲಿ ಎಲ್ಲ ನಾನು ತುಂಬಾನೇ ಉಳಿತಾಯ ಮಾಡ್ತೀನಿ. ಅಂದ್ರೆ ಗ್ಯಾಸ್ ಅಲ್ಲಿ ಗ್ಯಾಸ್ ತುಂಬಾನೇ ಕಡಿಮೆ ಖರ್ಚು ಮಾಡ್ತೀನಿ. ಮತ್ತೆ ಫ್ಲೇಮ್ ತುಂಬಾ ಕಡಿಮೆ ಇಟ್ಟು ನಾವು ಅಡಿಗೆ ಮಾಡಬೇಕು. ಒಂದು ಸಣ್ಣ ಪಾತ್ರೆ ಇಟ್ಟು ಜೋರು ಫ್ಲೇಮ್ ಅಲ್ಲಿ ಇಟ್ಟಲ್ಲ ಅಡಿಗೆ ಮಾಡಬಾರ್ದು, ಅದರಿಂದ ತುಂಬಾನೇ ಗ್ಯಾಸ್ ವ್ಯರ್ಥ ಆಗುತ್ತೆ. ಹಾಗಾಗಿ ನನಗೆ 1.5 ತಿಂಗಳಿಗೊಮ್ಮೆ ಗ್ಯಾಸ್, 1 ತಿಂಗಳಿಗೆ ನಾನು ಗ್ಯಾಸ್ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ತಿಂಗಳಿಗೆ ನನಗೆ ಪರ್ಚೇಸ್ ಮಾಡ್ಲಿಕ್ಕೆ ಇರುವುದಿಲ್ಲ. ಅವಾಗ ಆ ತಿಂಗಳಲ್ಲಿ ನಂದು ಗ್ಯಾಸಿದ ಅಮೌಂಟ್ ಉಳಿತಾಯ ಆಗುತ್ತೆ. ಆ 1 ತಿಂಗಳಲ್ಲಿ ಒಂದು ಗ್ಯಾಸ್ಗೆ ಅಂದ್ರೆ ತಿಂಗಳಿಗೆ ನನಗೆ 850 ರೂಪಾಯಿ ಬರುತ್ತೆ. 1 ತಿಂಗಳಲ್ಲಿ 860 ರೂಪಾಯಿ ಉಳಿತಾಯ ಇದ್ರೆ ಇನ್ನೊಂದು ತಿಂಗಳಲ್ಲಿ ನಾನು ಗ್ಯಾಸ್ಗೆ ಕೊಡ್ತೀನಿ. ಹಾಗಾಗಿ ಬರ್ದಿಟ್ಬಿಟ್ಟು ಟ್ಯಾಲಿ ಮಾಡಿಕೊಂಡು ಗ್ಯಾಸ್ ಬುಕ್ ಮಾಡ್ತೀನಿ. ಇವಾಗ ಇದರಲ್ಲಿ 200 ರೂಪಾಯಿಯನ್ನ ಸೇವ್ ಮಾಡೋಣ.
200 ರೂಪಾಯಿಯನ್ನ ಸೇವ್ ಮಾಡ್ತೀನಿ. ಇವಾಗ ಇದರಲ್ಲಿ ಕೂಡ 300 ರೂಪಾಯಿ ಸೇವ್ ಆಗಿದೆ. ಹಾಗೂ ಇನ್ನೊಂದೇನು ಅಂತ ಹೇಳಿದ್ರೆ, ಕರೆಂಟ್ ಬಿಲ್ ತುಂಬಾನೇ ಜಾಗ್ರತೆ ವಹಿಸಿ. ಇವಾಗಂದ್ರೂ ಕರೆಂಟ್ ಎಲ್ಲರಿಗೂ ಫ್ರೀ ಆಗಿ ಬರುತ್ತೆ. ಹಾಗಾಗಿ ಅದು ಕೂಡ ಜಾಗ್ರತೆ ಮಾಡಿ ಫ್ರೀ ಸಿಗುವ ಹಾಗೆ ನಾನು, ಅಂದ್ರೆ ನಿಮ್ಗೆ ಮಿನಿಮಮ್ ಒಂದ್ ತಿಂಗಳಿಗೆ 1,500 ಆದ್ರೂ ಕರೆಂಟ್ ಬಿಲ್ ಬರ್ತಿತ್ತು. ಇವಾಗ ಇದ್ರಲ್ಲಿ ನಾನು 150 ಸೇವ್ ಮಾಡ್ತೀನಿ. 1,500 ಮಿನಿಮಮ್ ಬರ್ತಿತ್ತು. ನಾ 1,500ನ ಕರೆಂಟ್ ಫ್ರೀ ಆದ್ರೂ ಕೂಡ 1,500 ನಾನು ಖರ್ಚು ಮಾಡುದಿಲ್ಲ. ಕರೆಂಟ್ ಬಿಲ್ ಅಂತ ಹೇಳಿ ಅದನ್ನು ಕೂಡ ಸೇವ್ ಮಾಡಿರ್ತೀನಿ. ಅದು ಇಲ್ಲ ಅಂದ್ರೆ ಬೇರೆ ಖರ್ಚಿಗೆ ಎಲ್ಲ ವೇಸ್ಟ್ ಆಗುತ್ತೆ. ಅನಾವಶ್ಯಕ ಖರ್ಚು ಮಾಡಿ ಆ 1,500 ನಾನು ವೇಸ್ಟ್ ಮಾಡುದೇ ಇಲ್ಲ. ತಿಂಗಳು ಕರೆಂಟ್ ಬಿಲ್ ಅಂತ ಹೇಳಿ ಅದನ್ನ ಸೇವ್ ಮಾಡ್ತೀನಿ ಇದ್ರೊಟ್ಟಿಗೆನೆ. ಓಕೆ, ಇದರಲ್ಲಿ ಇವಾಗ 250 ಸೇವ್ ಆಗಿದೆ. ಇದಕ್ಕೆ ನಾನು ಮಾರ್ಕ್ ಮಾಡಲಿಲ್ಲ, ನಿಮಿಷ. ಮತ್ತೆ ಮನೆಗೆ ವೆಜಿಟೇಬಲ್ ತರುವುದಾದ್ರೂ ಕೂಡ ಹಾಗೆ ವಾರಕ್ಕೆ ಎಷ್ಟು ಬೇಕು ಅಷ್ಟೇ ವೆಜಿಟೇಬಲ್ಸ್ ತರ್ತೀನಿ. ಜಾಸ್ತಿ ತಂದು ಹಾಳು ಮಾಡೋದಿಲ್ಲ, ಎಷ್ಟು ಬೇಕು ಅಷ್ಟು. ವೀಕೆಂಡ್ ಅಲ್ಲಿ ಏನೆಲ್ಲ ಉಳಿತಾಯ ಆಗಿದೆ, ವೆಜಿಟೇಬಲ್ಸ್ ಆಗಿರ್ಬೋದು, ಬೇಳೆ ಬಟಾಣಿ ಕಾಳುಗಳಲ್ಲಿ ಕೂಡ ಅದನ್ನೆಲ್ಲ ಮಾಡಿ ಮುಗಿಸ್ತೇನೆ. ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇದರಲ್ಲಿ ಇವಾಗ ನಾನು 170 ಮತ್ತೆ 130 ನಾನು ಏನು ಸೇವ್ ಮಾಡ್ತೀನಿ. ಅಂದ್ರೆ 170 130 300 ಆಗುತ್ತೆ, 300 ರೂಪಾಯಿ ಆಗುತ್ತೆ. ನೂರ 130 300 ರೂಪಾಯಿ ಸೇವ್ ಮಾಡ್ಬೇಕು. ಇವಾಗ ನಾನು 100 200 300 100 200 300 400 500 ಸೇವ್ ಆಯ್ತು. ಇವಾಗ ಇದು ನಾನು ಹೊಸ್ತು ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಇದರಲ್ಲಿ 200 ರೂಪಾಯಿಂದ ಇವಾಗ 500 ರೂಪಾಯಿ ಸೇವ್ ಆಯ್ತು ನಂದು ಈ ವಾರದಲ್ಲಿ. ಬನ್ನಿ ನಂದು ನೆಕ್ಸ್ಟ್ ಒನ್ ಯಾವ ರೀತಿ ಅಂತ ಹೇಳ್ತೀನಿ. ಹಾಗೆ ನೀರು ಕೂಡ ಹಾಗೆ, ಮನೆಯಲ್ಲಿ ತುಂಬಾ ನೀರು ಅನಾವಶ್ಯ ಖರ್ಚು ಮಾಡಬಾರ್ದು. ಯಾಕಂದ್ರೆ ನಾವು ನೀರನ್ನ ಬಾವಿಯಿಂದ ಪಂಪಲ್ಲಿ ಹಾಕ್ತೀವಿ. ಅಂದ್ರೆ ಕರೆಂಟ್ ಕೂಡ ಅದರಲ್ಲಿ ವೇಸ್ಟ್ ಆದ್ರೆ ಕರೆಂಟ್ ಬಿಲ್ ಬಂದ್ರೆ 1,500 2,000 ಎಲ್ಲ ಕರೆಂಟ್ ಬಿಲ್ ಬರುತ್ತೆ. ಹಾಗಾಗಿ ಅದನ್ನ ತುಂಬಾ ಜಾಗ್ರತೆ ವಹಿಸ್ಬೇಕು. ಕರೆಂಟ್ ಆಗಿರ್ಬೋದು, ನೀರಂದ್ರೆ ಕರೆಂಟ್ ಇಲ್ಲದೆ ನೀರು ಬರ್ಲಿಕ್ಕಿಲ್ಲ. ಹಾಗಾಗಿ ಅದು ತುಂಬಾ ಜಾಗ್ರತೆ ವಹಿಸಿ, ವೇಸ್ಟ್ ನೀರು ಕೂಡ ಖರ್ಚು ಮಾಡದೆ ಕರೆಂಟ್ ಅನ್ನ ಜಾಗ್ರತೆ ಮಾಡಿ ನೀವು ಮನಿಯನ್ನ ಸೇವ್ ಮಾಡ್ಬೋದು. ಮತ್ತೆ ಅನಾವಶ್ಯ ಬಟ್ಟೆಗಳನ್ನಾಗಿರ್ಬೋದು, ಬೇಕಾದ ವಸ್ತುಗಳನ್ನೆಲ್ಲ ಆಗಿರ್ಬೋದು ಅವಾಗ ತೆಗಿಬಾರ್ದು. ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನಾದ್ರೆ ಸ್ಪೆಷಲ್ ಏನಾದ್ರು ವೆಕೇಶನ್ ಇದ್ರೆ, ಏನಾದ್ರು ಫೆಸ್ಟಿವಲ್ಸ್ ಇದ್ರೆ ಅವಾಗ ಮಾತ್ರ ನಮ್ಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ನಾವು ಪರ್ಚೇಸ್ ಮಾಡ್ಬೇಕು, ಇಲ್ಲಾಂದ್ರೆ ವೇಸ್ಟ್ ಮಾಡ್ಬಾರ್ದು. ಇದಕ್ಕೆ ಇವಾಗ ನಾನು 150 ಮನಿ ಸೇವ್ ಮಾಡ್ತೀನಿ. 100 30 50 150. ಇವಾಗ ಟೋಟಲ್ ಆಗಿದ್ರಲ್ಲಿ 100 200 300 20 30 40 50 350 ರೂಪೀಸ್ ಮನಿ ಸೇವ್ ಆಗಿದೆ. ಅವಾಗವಾಗ ಬಟ್ಟೆಗಳನ್ನೆಲ್ಲ ತೆಗಿಬಾರ್ದು. ರಿಡಕ್ಷನ್ ಅಂತ ಹೇಳಿದ್ ಬರುತ್ತೆ ಒಂದು ವರ್ಷದಲ್ಲಿ ಒಂದ್ಸಲ, ದೊಡ್ಡ ಶಾಪಲ್ಲೆಲ್ಲ ರಿಡಕ್ಷನ್ ಅಂತ ಹೇಳ್ತಾರೆ. ಅವಾಗ ನಮ್ದು ಡೈಲಿ ಯೂಸ್ ಇದು ಡ್ರೆಸ್ ಎಲ್ಲ ಆ ಟೈಮಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಾನು ಕೂಡ ಹಾಗೆ ಈ ವರ್ಷದಲ್ಲಿ ರಿಡಕ್ಷನ್ ಅಲ್ಲಿ
ಮಕ್ಕಳಿಗೆ ಬೇಕಾಗುವಂತ ನೈಟ್ ಡ್ರೆಸ್ ಆಗಿರ್ಬೋದು, ಡೈಲಿ ಯೂಸ್ ಡ್ರೆಸ್ಸಸ್ ಆಗಿರ್ಬೋದು, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಿತ್ತು. ಹಾಗಾಗಿ ನಾನು ಕೆಲವೊಂದು ಡ್ರೆಸ್ಗಳನ್ನೆಲ್ಲ 1 ವರ್ಷಕ್ಕೆ ಆಗುವಷ್ಟು ಡ್ರೆಸ್ಗಳನ್ನ ನಾನು ಪರ್ಚೇಸ್ ಮಾಡಿಟ್ಟಿದ್ದೀನಿ. ಡೈಲಿ ಯೂಸ್ ಮಾಡ್ಲಿಕ್ಕೆ ಮಕ್ಕಳಿಗೆ ತುಂಬಾ ಡ್ರೆಸ್ಸಸ್ ಬೇಕಾಗುತ್ತೆ. ಹಾಗಾಗಿ ನಾನು ರಿಡಕ್ಷನ್ ಟೈಮ್ ಅಲ್ಲಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತೀನಿ. ಮತ್ತೆ ಕಂಡದನ್ನೆಲ್ಲ ಎಲ್ಲಿ ಹೋದ್ರು, ಮಂಗ್ಳೂರ್ಗೆ ಎಲ್ಲಾದ್ರೂ ಹೋದ್ರೆ ಶಾಪಲ್ಲಿ ಹೊಸ ಬಟ್ಟೆ ಯಾರಾದ್ರೂ ತೆಗಿವಾಗ ನಮಗೂ ಕಂಡು ಆಸೆ ಆಗಿ ಆ ರೀತಿ ಎಲ್ಲ ಬಟ್ಟೆ ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ಕಂಡು ಒಂದು ಬಟ್ಟೆ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಕಡಿಮೆ ಅಂದ್ರೂ 1,500 2,000 ರೂಪಾಯಿ ಎಲ್ಲ ಇರುತ್ತೆ. ಇವಾಗದ್ದು ಟ್ರೆಂಡಿಂಗ್ ಇದ್ದು ಪಾಕಿಸ್ತಾನಿ ಸಲ್ವಾರ್ ಸೂಟ್ ಆಗಿರ್ಬೋದು, ಒಳ್ಳೆ ಸಾರಿ ಆಗಿರ್ಬೋದು, 2,000ಕ್ಕಿಂತ ಮೇಲೇನೆ ಇರುತ್ತೆ ಹಣ. ಹಾಗಾಗಿ ನೀವು ಜಾಗ್ರತೆ ವಹಿಸಿ. ಇವಾಗ ನಮ್ಗೆ ಇದು ಅಗತ್ಯ ಇದೆಯಾ, ಇದನ್ನು ನಾನು ಪರ್ಚೇಸ್ ಮಾಡ್ಲೇಬೇಕಾ ಅಂತ ನಾವೊಂದು ನಿರ್ಧಾರ ಮಾಡ್ಬಿಟ್ಟು ಬೇಕು ಅಂತಾದ್ರೆ ಮಾತ್ರ ಪರ್ಚೇಸ್ ಮಾಡ್ಬೇಕು. ಏನಾದ್ರು ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ, ಒಂದು ಹೊಸ ಬಟ್ಟೆ ಒಳ್ಳೆ ಬಟ್ಟೆ ಇಲ್ಲ ಅಂದ್ರೆ ಮಾತ್ರ ಪರ್ಚೇಸ್ ಮಾಡ್ಬೇಕು. ಮತ್ತೆ 1-2 ಸಲ ಉಟ್ಟು ಅದನ್ನು ಮತ್ತೆ ಹಾಗೆ ಮೂಲೆಯಲ್ಲಿ ಇಡುವುದಕ್ಕೆ ಪರ್ಚೇಸ್ ಮಾಡಬೇಡಿ. ಮತ್ತೆ ಹಣನ ಉಳಿತಾಯ ಮಾಡಿ ಏನಾದ್ರು ಗೋಲ್ಡ್ ಏನಾದ್ರು ಪರ್ಚೇಸ್ ಮಾಡಿ ಆ ಹಣದಿಂದ. ಇವಾಗ ಇದಕ್ಕೆ ನಾನು 200 ರೂಪಾಯಿ ಸೇವ್ ಮಾಡ್ತೀನಿ. ನಂದು ಫೇವ್ರೆಟ್ ಒನ್ ಯೆಲ್ಲೋ ಕಲರ್ ಅಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಎಲ್ಲೋ ಅಲ್ಲ, ಇದು ಗೋಲ್ಡನ್ ಕಲರ್. $200, $100, $200. ಇವಾಗ ಇದರಲ್ಲಿ ಎಷ್ಟು ಸೇವ್ ಆಯ್ತು? 100, 200, 300, 400, 500 ಸೇವ್ ಆಯ್ತು. ಓಕೆ, ಇವಾಗ ಬಸ್ ಕೂಡ ಫ್ರೀ ಉಂಟು. ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಅಗತ್ಯ ಇದ್ರೆ ಮಾತ್ರ ಹೊರಗಡೆ ಹೋಗಿ. ಇಲ್ಲ ಅಂದ್ರೆ ಒಂದ್ ದಿವಸ ಹೊರಗಡೆ ಹೋದ್ರೆ ನಮ್ ಕೈಲಿ ಎಷ್ಟು ಹಣ ಇದ್ರೂ ಕೂಡ ನಮ್ಗೆ ಸಾಕಾಗುದಿಲ್ಲ. ಅಂದ್ರೆ ಬಿಸಿಲಿರುತ್ತೆ, ಅವಾಗ ಹೊರಗಡೆ ಹೋಗಿ ಜ್ಯೂಸ್ ಕುಡಿಯುವುದಾಗಿರ್ಬೋದು, ಒಂದು ಬಾಟಲಲ್ಲಿ ನೀರು ತುಂಬಿಸ್ಕೊಂಡು ಹೋಗಿ ಬ್ಯಾಗ್ ಅಲ್ಲಿ. ಹಾಗೂ ಏನಾದ್ರೂ ಬಾಯಾರಿಕೆ ಆದ್ರೆ ನೀರು ಕುಡಿಯಿರಿ. ಮತ್ತೆ ಅಲ್ಲಲ್ಲಿ ಕಂಡ್ರೆ ಎಷ್ಟು ಜ್ಯೂಸ್ ಕುಡಿದ್ರು ಕೂಡ ಕೋಲ್ಡ್ ಇದು ಸಾಕಾಗುದಿಲ್ಲ. ಅದಕ್ಕೆ ತುಂಬಾ ಹಣ ವ್ಯರ್ಥ ಆಗುತ್ತೆ. ಮತ್ತೆ ಕಂಡಲ್ಲಿ ಏನಾದ್ರೂ ಜಂಕ್ ಫುಡ್ ತಿನ್ನೋದು, ಅದಕ್ಕೂ ಕೂಡ ತುಂಬಾ ಹಣ ವ್ಯರ್ಥ ಆಗುತ್ತೆ. ಓಕೆ, ಒಂದು ಬಾಟಲಲ್ಲಿ ನೀರು ತುಂಬಿಸ್ಕೊಂಡು ಹೋದ್ರೆ ಕಾಣುವಾಗ ನಮ್ಗೆ ಅನ್ನಿಸ್ಬೇಕು ಹಣ ವ್ಯರ್ಥ ಆಗುತ್ತೆ, ಅದನ್ನ ಸೇವ್ ಮಾಡ್ಬೇಕು, ನಾನು ಈ ತಿಂಗಳಲ್ಲಿ ಇಷ್ಟು ಸೇವ್ ಮಾಡ್ಬೇಕು ಅನ್ನೋ ನಮ್ಗೆ ಒಂದು ದೃಢ ನಿರ್ಧಾರ ಬೇಕು. ಮನಸ್ಸು ಗಟ್ಟಿ ಮಾಡ್ಬಿಟ್ಟು 1 ವರ್ಷದಲ್ಲಿ ನಾನು ಈ ಅಮೌಂಟ್ ಅನ್ನು ಮುಟ್ಟುವುದೇ ಇಲ್ಲ ಅಂತ ಹೇಳಿ ನಾವು ಹಣನ ಸೇವ್ ಮಾಡ್ಬೋದು. ಇವಾಗ ಇದರಲ್ಲಿ ನಾನು 2 ಓಪನ್ ಮಾಡ್ತೀನಿ. ಒಂದು 150, 150, 90, 240 ರೂಪಾಯಿ ಆಗುತ್ತೆ. ಓಕೆ, 240 ಇವಾಗ ಇದಕ್ಕೆ ಆಡ್ ಮಾಡ್ಬೇಕು. 100, 200, ಇದೆಷ್ಟುಂಟು? ಓಕೆ, 240 ಉಂಟು ಇದರಲ್ಲಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 100, 200, 300, 400, 500, 1, 2, 3, 4, 540 ರೂಪೀಸ್ ಇದೆ. ಈ ಅಮೌಂಟ್ ಸೇವ್ ಆಯ್ತು. ಇವಾಗ ನಂದು 20 ರೂಪೀಸ್ ಮನಿ ಸೇವಿಂಗ್. ಇದಕ್ಕಿಂತ ಮುಂಚೆನೆ ನಾನು 20 ರೂಪೀಸ್ ಸೇವ್ ಮಾಡ್ತಾ ಇದ್ದೆ. ನೀವು ನೋಡಿರ್ಬೋದು ನಂದೊಂದು ಶಾರ್ಟ್ಸ್ ಅಲ್ಲಿ ನಾನು ಒಂದು ಡಬ್ಬಕ್ಕೆ ಬುಕ್ಕಲ್ಲಿ ಟಿಕ್ ಮಾಡಿ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಆ ಡಬ್ಬ ಹಾಗೆ ಇದೆ. ಇದು ಮಂತ್ಲಿ ನಾನು ಇದರಿಂದ ನಾನು ಒಂದು 4 ವೀಕ್ ಮನಿ ಸೇವಿಂಗ್ ಆದ್ರೆ ಇದರಿಂದ 20 ನೋಟ್ ತುಂಬಾ ಆಗುತ್ತೆ. ಹಾಗಾಗಿ ಇದರಿಂದ ನಾನು ಆ ಡಬ್ಬಕ್ಕೆ ಶಿಫ್ಟ್ ಮಾಡ್ತೀನಿ. ಇದರಲ್ಲಿ ಆಲ್ರೆಡಿ ಇಷ್ಟಿದೆ. ಇವಾಗ ಈ ವಾರದಲ್ಲಿ 20, 40, 60, 80, 100, 20, 40, 60, 80 ಅಂದ್ರೆ 180 ರೂಪಾಯಿ 20 ರೂಪೀಸ್ ಸೇವ್ ಮಾಡ್ತಾ ಇದ್ದೀನಿ.
ಈ ರೀತಿ ಸೇವ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಅಂತ ಹಾಕಿದ್ದೀನಿ. ಯಾಕಂದ್ರೆ ನಾವು ವೀಕೆಂಡ್ ಅಲ್ಲಿ ಅಂತಲ್ಲ, ಸ್ಕೂಲಿಗೆ ದಸರಾ ರಜೆ ಸಿಗುವುದಾಗಿರ್ಬೋದು, ಹಾಗೂ ವರ್ಷಕ್ಕೆ ರಜೆ ಸಿಗುವುದಾಗಿರ್ಬೋದು, ಅವಾಗ ನಾವೇನಾದ್ರೂ ನೆಂಟ್ರ ಮನೆ, ನಂದಂದ್ರೆ ಹಸ್ಬೆಂಡ್ ದೂರ ಇರೋದ್ರಿಂದ ನನ್ನ ಮಕ್ಕಳನ್ನ ನಾನೇ ಮ್ಯಾನೇಜ್ ಮಾಡ್ಬೇಕಾಗಿ ಬರುತ್ತೆ. ಹಾಗಾಗಿ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಅವರಿಗೆ ಏನಾದ್ರೂ ತಿನ್ಲಿಕ್ಕೆ ಕುಡಿಲಿಕ್ಕೆ, ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಎಂಜಾಯ್ ಮಾಡ್ಲಿಕ್ಕೆ ಅಮೌಂಟ್ ಬೇಕಾಗುತ್ತೆ. ಎಷ್ಟು ಅಮೌಂಟ್ ಇದ್ರೂ ಅವಾಗ ಸಾಕಾಗುದಿಲ್ಲ. ಅದಕ್ಕಂತಲೇ ಹೇಳಿ ನಾನು ಸಪ್ರೇಟ್ ಈ ರೀತಿ ಸೇವ್ ಮಾಡಿ, ಇದು ಫೈನಲ್ ಆಗಿ ಇದನ್ನ ನಾನು ಬ್ಯಾಂಕಿಗೆ ಕೊಟ್ಟು, ಇಲ್ಲ ಅಂದ್ರೆ ನಾನು ಇದನ್ನ ನಂದು ಮಂತ್ಲಿ ಎಕ್ಸ್ಪೆನ್ಸ್ ಅಲ್ಲಿ ನಾನು ಚೇಂಜ್ ತಗೊಂಡು ಇದಕ್ಕೆ 500 ನೋಟ್ ಇಟ್ಟು, ಹಾಗಾಗಿ ಹಾಗೆ ಮಾಡಿ ಕೂಡ ನಾನು ಅದನ್ನ ನೆಕ್ಸ್ಟ್ ರಜಾದಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿ ಇದನ್ನ ನಾನು ಸೇವ್ ಮಾಡ್ತಾ ಇದ್ದೀನಿ. 20 ರುಪೀಸ್ ಅಂದ್ರೆ ಸಣ್ಣ ಅಮೌಂಟ್ ಇದು. ನಮ್ಗೆ ರಜೆ ದಿವಸದಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ತುಂಬಾ ದೊಡ್ಡ ಅಮೌಂಟ್ ಏನಲ್ಲ. ಹೊರಗಡೆ ಹೋಗಿ ಪಾನಿಪುರಿ ಅವ್ರಿಗೆ ಏನಾದ್ರೂ ಇಷ್ಟ ಇದ್ದು ಒಂದು ವೀಕ್ಲಿ ಒನ್ಸ್ ಎಲ್ಲಾದ್ರೂ ಮಂಗಳೂರಿಗ ಮಾಲ್ಗೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಒಂದು ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನೆಲ್ಲ ತಿನ್ಲಿಕ್ಕೆ, ಏನಾದ್ರೂ ಸಣ್ಣ ಪುಟ್ಟದೇನಾದ್ರೂ ಅಗತ್ಯ ಇತ್ತು ಅಂತ ಹೇಳಿ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಮಾತ್ರ ನಾನು ತಗೊಂಡು ಹೋಗ್ತೀನಿ. ಅದಕ್ಕೋಸ್ಕರ ನಾನು ಈ 20 ರುಪೀಸ್ ಅನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ 100 ರುಪೀಸ್ ಉಳಿತಾಯ ಆಗಿದೆ. ಇದನ್ನ ನಾನು ಯಾವ್ದಕ್ಕಾದ್ರೂ ಒಂದಕ್ಕೆ ನಾನು ಸೇವ್ ಮಾಡ್ತೀನಿ. ಯಾವುದಿದೆ, ಇದೆಷ್ಟಿರ್ಬೋದು, 100 ಆಗಿದೆ. ಓಕೆ, ಇದು ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಈ 100 ನಾನು ಇದರಲ್ಲಿ ಸೇವ್ ಮಾಡಿದೆ. ಓಕೆ, ಇದೆಲ್ಲ ಫುಲ್ ಕಂಪ್ಲೀಟ್ ಆಯ್ತು. ಇದು ಫೈನಲ್ ಆಗಿ 100 ಬಂತು. 100 ಉಳಿದಿತ್ತು, ಇದಕ್ಕೆ 100 ಬಂತು. ಓಕೆ, ಈ 100 ಅನ್ನ ನಾನು ಇದರಲ್ಲಿ ಸೇವ್ ಮಾಡ್ತೀನಿ. ಇದರದ್ದು ಇವಾಗ ಟೋಟಲ್ ಅಮೌಂಟ್ ಬಂದು 100, 200, 300, 400, 450 ರುಪೀಸ್ ಸೇವ್ ಆಯ್ತು. ಇದನ್ನ ನಾನು ಇದರಲ್ಲೇ ಇಡ್ತೀನಿ. ಯಾಕಂದ್ರೆ ಇದೊಂದು ಪೇಜ್ ಇದೆ, ಇಲ್ಲಿ ಒಂದು, ಈ ಪೇಜ್ ಕೂಡ ಕಂಪ್ಲೀಟ್ ಆದ್ಮೇಲೆ ಇದನ್ನ ನಾನು ಎತ್ತಿಡ್ತೀನಿ. ಇದು ಕೂಡ ಪೇಜ್ ಫುಲ್ ಕಂಪ್ಲೀಟ್ ಆಗಿ ಇದೇ ಪೌಚಲ್ಲಿ ಅಮೌಂಟ್ ಅನ್ನ ನಾನು ಸೇವ್ ಮಾಡ್ತೀನಿ. ಇದು ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಓಕೆ, ತುಂಬಾ ಖುಷಿ ಆಯ್ತು ಇದು ಫುಲ್ ಕಂಪ್ಲೀಟ್ ಆಗಿದ್ದಕ್ಕೆ. ಅಂದ್ರೆ ಇದು ಫಸ್ಟ್ ನಾನು ಕೆಲವೊಂದು ಗ್ಯಾಪ್ ಬಂದಿತ್ತು. ಇದು ಫಸ್ಟ್ ನಾನು ಸೇವ್ ಮಾಡಿದ್ದೆ. ಈ ಹಣದಿಂದ ನಾನು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿ, ನಾನು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದ್ದೀನಿ. ಇದೇ ರೀತಿ ನಾನು ಸೇವ್ ಮಾಡಿ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದ್ದೀನಿ, 2 ಗ್ರಾಮ್ ಇದ್ದು. ಇದು ಕೂಡ ಹೀಗೆ ಸೇವ್ ಮಾಡಿ ಇನ್ನೂ ಕೂಡ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು, ಕಾಯಿನ್ ಪರ್ಚೇಸ್ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದ್ರೆ ಮುಂದೊಂದ್ಸಲ ಗೋಲ್ಡ್ಗೆ ರೇಟ್ ಜಾಸ್ತಿ ಆದ್ರೂ ಕೂಡ, ಅಂದ್ರೆ ನಮ್ಗೂ ಕೂಡ ಹೆಣ್ಮಕ್ಳು ಇದ್ದಾರೆ, 2 ಹೆಣ್ಮಕ್ಳು ನಂಗೆ ಇದ್ದಾರೆ. 2 ಹೆಣ್ಣು 1 ಗಂಡು, ದೊಡ್ಡವ ಗಂಡು, ಆಮೇಲೆ 2 ಹೆಣ್ಮಕ್ಳಿದ್ದಾರೆ. ಏನಾದ್ರೂ ಅವರ ಫ್ಯೂಚರ್ಗಾದ್ರೂ ಆಗ್ಬೋದು ಅಂತ ಹೇಳಿ ಈ ರೀತಿ ಸೇವ್ ಮಾಡ್ತಾ ಇದ್ದೀನಿ. ಈ ರೀತಿ ಸೇವ್ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಮಾತ್ರ ಗೊತ್ತಿಲ್ಲ. ಇದರಿಂದ ಸ್ವಲ್ಪ ಅಮೌಂಟ್ ನನ್ನ ಹಸ್ಬೆಂಡ್ ಬಂದ್ರೆ ಏನಾದ್ರೂ ಅವರಿಗೆ ಸ್ಪೆಷಲ್ ಗಿಫ್ಟ್ ತೆಗೆದು ಕೊಡ್ಲಿಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ನಾವು ಈ ರೀತಿ ಸೇವ್ ಮಾಡಿದ್ರೆ, ಅವರಷ್ಟು ಕಷ್ಟಪಟ್ಟು ದುಡ್ದ ಹಣ ಇಲ್ಲಿ ನಮ್ಮ ಊರಿಗೆ ನಮ್ಗೆ ಖರ್ಚಿಗೆ ಅಂತ ಕಳಿಸಿ ನಾವೆಲ್ಲ ತಿಂದು ಉಡಾಯಿಸಿ ಮಜಾ ಮಾಡಿದ್ರೆ ನಮ್ಗೆ ಅಂದ್ರೆ ಬೇಜಾರಾಗುತ್ತೆ. ನಾವು ದುಡಿದ ಹಣದಿಂದ ನಾವು ಅಷ್ಟು ಖರ್ಚು ಮಾಡುದಿಲ್ಲ. ನಾವೊಂದು 100 ರೂಪಾಯಿ ದುಡಿದ್ರು ಕೂಡ ನಾವು ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂದ್ರೆ ನಮ್ಗೆ ನಾವು ದುಡ್ದ ದುಡ್ಡಲ್ಲಿ ತುಂಬಾ ಪ್ರೀತಿ ಇರುತ್ತೆ. ಅದನ್ನು ಖರ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದನ್ನ ಇಸ್ತ್ರಿ ಮಾಡಿ ಕೂಡ ಒಂದು ಬುಕ್ ಒಳಗಡೆ ಏನೋ ತುಂಬಾ ಜಾಗ್ರತೆ ಮಾಡಿ ಇಟ್ಟಿರ್ತೀವಿ. ಹಾಗೆ ಅವರು ಕೂಡ ಅಲ್ಲಿ ಹಾಗೆ ಇಷ್ಟು ಬೆವರು ಸುರಿಸಿ ಇಷ್ಟು ಕಷ್ಟಪಟ್ಟು ದುಡಿತಾರೆ. ಅವರು ಕಳಿಸಿದ ಹಣದಿಂದ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಬಾರ್ದು. ನಮ್ಗೆ ಎಷ್ಟು ಅಗತ್ಯನೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ, ಬಾಕಿ ಉಳಿದದನ್ನು ಆದಷ್ಟು ಹೆಚ್ಚಾಗಿ ಉಳಿತಾಯ ಮಾಡ್ಲಿಕ್ಕೆ ನೋಡಿ. ನೀವು ಎಲ್ರಿಗೂ, ಎಲ್ಲಾ ಮಹಿಳೆಯರಿಗೂ ಹೇಳ್ತೀನಿ, ನಮ್ಗೆ ಏನಾದ್ರೂ ಯಾವಾಗ ಕಷ್ಟ ಬರುತ್ತೆ ಅಂತ ನಮ್ಮನ್ನ ಹೇಳಿ ಕೇಳಿ ಬರೋದಿಲ್ಲ. ಅವಾಗಕ್ಕೆ ಸಣ್ಣ ಅಮೌಂಟ್ ಆದ್ರೂ ನಮ್ಮ ಹತ್ರ ಕೈಯಲ್ಲಿದ್ರೆ ನಮ್ಗೊಂದು ಧೈರ್ಯ, ಯಾರತ್ತಾದ್ರೂ ಬೇಡುವ ಪರಿಸ್ಥಿತಿ ಬರುವುದಿಲ್ಲ. ಓಕೆ, ಹೀಗೆ ಅಂತೇಳಿ ನಂದು ಕೇಳ್ಬೋದು ನೀವು ಇಷ್ಟೊಂದು ಅಮೌಂಟ್ ಹೇಗೆ ಸೇವ್ ಮಾಡ್ತೀರಂತ. ಅದೇ ಹೇಳಿದ್ನಲ್ಲ, ಮನೆಯಲ್ಲಿ ತುಂಬಾ ಜಾಗ್ರತೆ ಮಾಡ್ತೀನಿ ನಾನು. 1 ರೂಪಾಯಿ ದುಡ್ಡನ್ನು ಕೂಡ ಜಾಗ್ರತೆ ಮಾಡ್ತೀನಿ. ಹಾಗೂ ನಾನು ಸ್ವಲ್ಪ ಟೈಲರಿಂಗ್ ಕೂಡ ಮಾಡ್ತೀನಿ, ನನಗೆ ಸ್ಟಿಚಿಂಗ್ ಕೂಡ ಬರುತ್ತೆ. ಹಾಗಾಗಿ ಅದರಲ್ಲಿ ಕೂಡ ಅಮೌಂಟ್ ಬರುತ್ತೆ.
ಅದನ್ನು ಕೂಡ ನಾನು ಸೇವ್ ಮಾಡಿರ್ತೀನಿ. ನಾವು ದುಡ್ದ ಹಣದಿಂದ ನಾವು ಖರ್ಚೆ ಮಾಡ್ಲಿಕ್ಕಿಲ್ಲ. ನಮ್ಮ ಹಸ್ಬೆಂಡ್ ಅವರು ನಮ್ಗೆ ಕಳಿಸಿದ ದುಡ್ಡನ್ನ ನಾವೇ ಸ್ವತಃ ದುಡಿದ ಹಣ ಅಂತ ಹೇಳಿ ನಾವು ಅದನ್ನ ಖರ್ಚು ಮಾಡ್ಬೇಕು. ಅವಾಗ ನಾವು ಸೇವ್ ಮಾಡ್ಲಿಕ್ಕೆ ಸಾಧ್ಯ. ಇದು ನಾನು ಅಂದ್ರೆ ಮನೆಯಲ್ಲಿ 1 ತಿಂಗಳು ಪೂರ ಮನೆ ಕೆಲಸ, ಮಕ್ಕಳನ್ನು ನೋಡುದು, ಅವರಿಗೆ ಓದಿಸುವುದು ಎಲ್ಲ ಮಾಡಿ ನಾವೇ ಸುಸ್ತಾಗಿರ್ತೀವಿ. ಅದಕ್ಕೆ ನಮ್ಗೆ ಕೂಡ ಸಂಬಳ ಅಂತ ಹೇಳಿ ನಾವು ಅದನ್ನ ಖರ್ಚು ಮಾಡ್ಬೇಕಂದ್ರೆ ನಾವು ಸ್ವತಃ ದುಡ್ಡ ಹಣ, ನಮ್ಗೆ ಹಸ್ಬೆಂಡ್ ಅವರು ದುಡ್ದಿರ್ಬೋದು, ನಮ್ಗೆ ಅವ್ರ ಪಾಪ ಖರ್ಚಿಗೆ ಅಂತ ಹೇಳಿ ಕೊಡ್ತಾರೆ. ನಾವು ತಿಂಗಳು ಪೂರ ಮನೆ ಕೆಲಸ, ಅಡಿಗೆ ಎಲ್ಲ ಮಾಡುದಿಲ್ವಾ, ಎಷ್ಟು ಕೆಲಸ ಮಾಡುದಿಲ್ಲ, ಎಷ್ಟು ಕಷ್ಟ ಪಡುದಿಲ್ಲ. ಅದಕ್ಕೆ ನಾವು ಅನ್ಕೋಬೇಕು, ಇದು ನಾವು ದುಡ್ದಕ್ಕೋಸ್ಕರ ನಮ್ಗೆ ಸಂಬಳ ಕೊಟ್ಟಿದ್ದಾರೆ ಅಂತ ಹೇಳಿ. ಆ ರೀತಿ ಯೋಚನೆ ಮಾಡಿ ನಾವು ಹಣನ ಉಳಿತಾಯ ಮಾಡ್ಬೇಕು. ಆಗ ತುಂಬಾ ಹಣ ಉಳಿತಾಯ ಮಾಡ್ಬೋದು. ಎಲ್ಲ ಮಹಿಳೆಯರಿಗೂ ನಾನು ತುಂಬಾ ಹಣ ಉಳಿತಾಯ ಮಾಡಿ ಅಂತಲೇ ಹೇಳ್ತಾ ಇರ್ತೀನಿ. ಹಾಗೂ ನಾನು ಕೆಲವೊಂದು ದಿನದಿಂದ ನಾನು ಇದರಲ್ಲಿ ಕೂಡ ಒಂದು ಉಳಿತಾಯ ಮಾಡಿದ್ದೀನಿ. ಅಂದ್ರೆ ನನ್ನ ಹಸ್ಬೆಂಡ್ ಊರಿಗೆ ಬಂದಿದ್ರು, ಹಾಗಾಗಿ ಆ ಟೈಮಲ್ಲಿ ಇದರಲ್ಲಿ ಕೆಲವೊಂದು ಹಣ ತುಂಬಾ, ಇದು ಕಾಯಿನ್ಸ್ ಇರೋದು ಕಡಿಮೆ, ಇದರಲ್ಲಿ ಹೆಚ್ಚಾಗಿ 500, 100, 200 ನೋಟೇ ಇದೆ. ಎಷ್ಟು ಅಂತ ಇದು ಲೆಕ್ಕ ಹಾಕಿಲ್ಲ. ಅಂದ್ರೆ ನಾನು ಈ ಮನಿ ಸೇವಿಂಗ್ಸ್ 4 ತಿಂಗಳಿಗೊಮ್ಮೆ ಇದನ್ನ ಅನ್ಸ್ಟಫ್ ಮಾಡ್ತೀನಿ. ಇದು ಒಂದೊಂದು ಚಾಲೆಂಜ್ ಮುಗಿದ್ರು ಕೂಡ ಒಂದು ಬಾಕ್ಸ್ ಅಲ್ಲಿ ಎತ್ತಿಡ್ತೀನಿ ನಾನು. ಹಾಗಾಗಿ ಅನ್ಸ್ಟಫಿಂಗ್ ಮಾಡಿ ಒಂದು 4 ತಿಂಗಳಾಗುವಾಗ ಅವಾಗ ನಾನು ಇದನ್ನು ಕೂಡ, ಈ ಹುಂಡಿಯನ್ನು ಹೊಡೆದು ಎಷ್ಟು ಟೋಟಲ್ ಅಮೌಂಟ್ ಆಗುತ್ತೆ ಅಂತ ನಾನು ಆ ವಿಡಿಯೋ ಕೂಡ ಮಾಡ್ತೀನಿ. ಓಕೆ, ಇಲ್ಲಿಗೆ ನನ್ನ ವಿಡಿಯೋ ಕಂಪ್ಲೀಟ್ ಆಯ್ತು. ನಂದು ಮನಿ ಸೇವಿಂಗ್ ಯಾರಿಗಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವಿಂಗ್ ಮಾಡಿ. ಓಕೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್.